ಅಣ್ಣ, ನನ್ನ ಮಕ್ಕಳು ಏನ್ ನಿರ್ಧಾರ ಮಾಡ್ತಾರೋ ಅವ್ರ ಹಿಂದೆ ನಾನ್ ನಿಲ್ತೀನಿ ಅಣ್ಣ. ಎಲ್ಲಾ ವಿಷಯದಲ್ಲೂ ನಾನ್ ನಿಲ್ತೀನಿ. ನನ್ನ ಮಕ್ಕಳಿಗೆ ಅನ್ಯಾಯ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಅದ್ ಯಾರೇ ಆಗಿರ್ಲಿ, ಸೆಕ್ಯೂರಿಟಿ ಗಾರ್ಡೇ ಆಗಿರ್ಲಿ, ಇಲ್ಲ ನಿನ್ ಕಂಪನಿನಲ್ಲಿ ಕೆಲಸ ಮಾಡ್ತಾನಲ್ಲ ಆ ಮ್ಯಾನೇಜರು ಅವನೇ ಆಗಿರ್ಲಿ, ಅಷ್ಟೇ ಯಾಕಣ್ಣ, ನನ್ ಒಡ ಹುಟ್ಟಿದ ಅಣ್ಣ ಆಗಿದ್ರು ಸರಿ. ತಪ್ಪು ಮಾಡಿಲ್ಲ ಅಂತಂದ್ಮೇಲೆ ನಾನು ನನ್ನ ಮಕ್ಕಳ ಪರವಾಗಿ ನಿಲ್ತೀನಣ್ಣ. ನಾನು ಬಿಟ್ಕೊಡಲ್ಲ ಅಣ್ಣ, ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡಲ್ಲ. ಅರ್ಥ ಆಯ್ತು ಯಶು. ಅತಿಯಾದ ನಿನ್ನ ಪ್ರೀತಿ ಆ ಮಕ್ಕಳ ಬಾಳಿಗೆ ಮುಳ್ಳಾಗಬಾರ್ದು. ನಿನ್ನ ಕಾಳಜಿ, ಬದ್ಧತೆ ಎಲ್ಲವನ್ನೂ ಕೂಡ ನಾನು ಮೆಚ್ಕೋತೀನಿ. ಆದರೆ ನೀನು ನನ್ನ ಅಪಾರ್ಥ ಮಾಡ್ಕೋಬೇಡ. ಈ ಸೂರ್ಯಪ್ರಕಾಶ್ ಮನಸ್ಸಲ್ಲಿ 3 ಮಕ್ಕಳಲ್ಲಿ ಭೇದ ಭಾವ ಅನ್ನೋದಿಟ್ಟಿಲ್ಲ. ಇಲ್ಲ ಅಣ್ಣ, ನಾನು ಈ ಮಾತನ್ನ ಒಪ್ಪಲ್ಲ. ಕೃಷ್ಣನ ನೀನ್ ನೋಡೋ ರೀತಿನೇ ಬೇರೆ ಅಣ್ಣ. ನನ್ನ ಮಾತು ಕೇಳು, ದುಡುಕ್ಬೇಡ. ಪ್ರತಿ ಸಲ ನೀನು ತಪ್ಪು ತಿಳ್ಕೊಂಡಿದ್ದೆ. ನಾನು ಯಾವತ್ತೂ ಅವನನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡೋದಿಲ್ಲ. ಅವನು ನಾನು ನೋಡೋ ದೃಷ್ಟಿನೇ ಬೇರೆ. ಒಳ್ಳೆ ಹುಡುಗ ಆಗ್ಬೇಕು ಅಂತ. ಪ್ರತಿ ತಂದೆ ಮಕ್ಕಳನ್ನು ಬೈಯೋವಾಗ ಅದು ಬೈಗೋಳಂತ ಅನ್ಸುತ್ತೆ. ಆದರೆ ಅದ್ರ ಹಿಂದೆ ಇರ್ತಕ್ಕಂಥ ಒಳ್ಳೆತನ ಯಾರಿಗೂ ಅರ್ಥ ಆಗೋದೇ ಇಲ್ಲ. ಎಷ್ಟು ದಿನ ಇರ್ತೀವಿ ಅವ್ರ ಜೀವನದಲ್ಲಿ, ನಾವು ಯಾವತ್ತೋ ಒಂದು ದಿನ ಮರೆಯಾಗ್ತೀವಲ್ಲ. ಇದೇ ತರ ಹೋದ್ರೆ ನಾಳೆ ಅವನು ನೋಡ್ಕೊಳ್ಳೋರು ಯಾರಮ್ಮ? ನಾವು ಬದುಕಿರುವಾಗ ಅವ್ರನ್ನ ಸರಿದಾರಿಗೆ ತಂದು ನಿಲ್ಲಿಸ್ಕೊಟ್ಟು ಹೋದ್ರೇನೆ ನಾವು ಅವ್ರಿಗೆ ಜನ್ಮ ಕೊಟ್ಟಿದ್ದು ಸಾರ್ಥಕ ಆಗೋದು. ಇಲ್ಲಾಂದ್ರೆ ಆ ಮಕ್ಕಳಿಗೆ ಜನ್ಮ ಕೊಟ್ಟ ಬದುಕು ವ್ಯರ್ಥ ಆಗುತ್ತೆ. ಯಶು, ಕೃಷ್ಣನ್ ಬಗ್ಗೆ ನೀನಿಟ್ಟಿರೋ ಪ್ರೀತಿ ಬೇರೆ, ನಾನಿಟ್ಟಿರೋ ಪ್ರೀತಿನೇ ಬೇರೆ. ಅವನ ತಂದೆನ ಮೀರಿಸಿದ ಮಗ ಆಗ್ಬೇಕು, ನನಗಿಂತ ದೊಡ್ಡ ಹೆಸರು ಮಾಡಬೇಕು. ಆ ಕನಸು ನನಗಿದೆ. ಅದರ ಹತ್ರ ಕೂಡ ಬರ್ತಿಲ್ಲ. ಹಾಗಾಗಿ ನಂಗೆ ಸಂಕಟ ಆಗ್ತಿದೆ ಹೊರತು ಅವನ ಮೇಲೆ ಯಾವ ಕೆಟ್ಟ ಭಾವನೆ ಇಲ್ಲ. ನಾನು ಅವನ್ನ ಕೆಟ್ಟದಾಗ ನೋಡ್ಕೋತಿಲ್ಲ. ದಯವಿಟ್ಟು ನಿನ್ನ ಮನಸ್ಸಲ್ಲಿ ಆ ಥರದ್ದು ಒಂದು ಕಹಿ ಭಾವನೆ ಇದ್ರೆ ಕಿತ್ತು ಬಿಸಾಕ್ಬಿಡು ಯಶು. ನಿನ್ನ ನೋವು ನನಗೆ ಅರ್ಥ ಆಗ್ತಿದೆ. ನಿನ್ಗೆ ಅದು ನೋವು ಆಗುತ್ತೆ, ಯಾಕೆಂದ್ರೆ ನೀನು ತಾಯಿ ಸ್ಥಾನದಲ್ಲಿ ಇದ್ಕೊಂಡು ಅವನು ಸಾಕ್ತಾ ಇದ್ದೀನಿ. ಸಮಾಧಾನ ಮಾಡ್ಕೋ ಯಶು, ಸಮಾಧಾನ ಮಾಡ್ಕೋ. ಏನ್ ನೋಡ್ತಿದ್ಯಾ ಅಣ್ಣ? ಈ ಕೈಯಲ್ಲಿರೋ ಮಚ್ಚೆ ನೋಡ್ತಾ ಇದ್ದೀನಿ ಯಶು. ನನ್ನ ತಂಗಿ ಕೈ, ದಾನ ಮಾಡುವಂತ ಕೈ ಅಣ್ಣ, ಇದು ದೇವ್ರು ಕೊಟ್ಟು ಕಳ್ಸಿದಾನೆ.